ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಾ ಇದ್ವಿ. ಅಂದರೆ ಇವಾಗ ಬಿಡ್ತಾ ಇಲ್ಲ. ಆಮೇಲೆ ವಿಷಯ ಏನಂದರೆ ಅದೇ ಫುಟ್ಪಾತ್ ದೊಡ್ಡದಾಗಿದ್ದರೆ ಅನುಕೂಲ ಮಾಡಿಕೊಡ್ಬೇಕು, ಚಿಕ್ಕದಾಗಿ ಇದ್ದರೆ ಬೇಡ ಅಂತ. ಅಲ್ಲಿ ಎಲ್ಲಿ ಜಾಗ ಇದೆ ಅಲ್ಲಿ ಮಾಡ್ಕೋಬೋದಲ್ಲ ಅಂತ. ಏನು ವ್ಯಾಪಾರ ಮಾಡ್ತಿದ್ರಿ? ನಮ್ಮದು ಅದೇ ಸ್ಟೇಷನರಿ ಐಟಮ್ ಅಲ್ಲ, ಕೀ ಚೈನ್ಸ್ ಐಟಮ್ಸ್ ಎಲ್ಲ ಇತ್ತು. ಇವಾಗ ಎಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀರಾ? ಇವಾಗ ಇಲ್ಲ, ಹಂಗೆ ಆರಾಮಾಗಿದ್ದೀರಾ? ಎಲ್ಲಿ ಆರಾಮಿದ್ವಿ, ಆರಾಮಿಗಿರೋಕ್ಕಾಗಲ್ಲ. ಈ ಥರ ಮಾಡಿಬಿಟ್ಟಿದ್ದಾರೆ. ಏನು ನೋಡಬೇಕು ಮುಂದೆ. ಎಷ್ಟು ದುಡಿತಿದ್ರಿ ದಿನಕ್ಕೆ? ಒಂದು 600-700. ಬಂಡವಾಳ ಎಷ್ಟು ಹಾಕಿದ್ರಿ? ಬಂಡವಾಳ ಇನ್ನೂ ಅಲ್ಲೇ ಇದೆ, ಹಾಕಿದ್ದಲ್ಲ, ಇನ್ನು ಐಟಮ್ ಎಲ್ಲ ಹಂಗೆ ಇದೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಅದೇ ಇಲ್ಲಿ ಮಲ್ಲೇಶ್ವರಂ ಸ್ಟ್ರೀಟ್ ಅಂದರೆ ಶಾಪಿಂಗ್ ಸ್ಟ್ರೀಟ್ ಇದ್ದಿತ್ತಲ್ಲ, ಇವಾಗ ನೋಡಿ 100ಅಲ್ಲಿ 20% ನಾರ್ಮಲ್ ಆಗಿ ಹೋಗಿ ಬರೋರು ಇದ್ದರು. ಆಮೇಲೆ 80% ಜನ ಶಾಪಿಂಗ್ ಅಂತಲೇ ಬರ್ತಾಯಿದ್ರು ಇಲ್ಲಿ. ಇವಾಗ ಫುಲ್ ಖಾಲಿ ಆಗಿಬಿಟ್ಟಿದೆ. ಆಟೋದವ್ರು ಹೇಳ್ತಾರೆ ನಮಗೆ, ಆಮೇಲೆ ಕ್ಯಾಬ್ ಅವರೆಲ್ಲ ಹೇಳ್ತಾರೆ ನಮಗೆ ಇಲ್ಲಿ ಬಂದರೆ ಇವಾಗ ಏನು ಬುಕ್ಕಿಂಗ್ ಸಿಗ್ತಾ ಇಲ್ಲ. ಅಂಗಡಿಯವರು ಹೇಳ್ತಾ ಇದ್ದಾರೆ ವ್ಯಾಪಾರ ಇಲ್ಲ ಅಂತ. ಇಲ್ಲಿ ಮೈನ್ ಶಾಪಿಂಗ್ ಸ್ಟ್ರೀಟ್ ಇತ್ತಲ್ಲ, ಅದು ಹೋದ್ಮೇಲೆ ಇಲ್ಲಿ ಪಬ್ಲಿಕ್ಕೇ ಇಲ್ಲ, ಇವಾಗ ಫುಲ್ ಇದಾಗಿಬಿಟ್ಟಿದೆ. ಅದೇ ಇಲ್ಲಿ 80% ಜನ ಶಾಪಿಂಗ್ ಅಂತಲೇ ಬರ್ತಾ ಇದ್ದಿದ್ದು. ಇವಾಗ ಸಾರ್ವಜನಿಕರು ಹೇಳ್ತಾ ಇದ್ದಾರಲ್ಲ, ಆ ಸಾರ್ವಜನಿಕರೇ ಕಸ್ಟಮರು. ಅವ್ರು ಬರ್ತಾ ಇದ್ದಿದ್ದೆ ಇಲ್ಲಿ ಶಾಪಿಂಗ್ ಸ್ಟ್ರೀಟ್ ಇದಕ್ಕೋಸ್ಕರ ಬರ್ತಾ ಇದ್ದಿದ್ದು. ಇವಾಗ ಯಾರಿಗೂ ಇಲ್ಲ, ಅಂಗಡಿಯವ್ರಿಗೂ ಇಲ್ಲ, ಎಲ್ರಿಗೂ ಎಫೆಕ್ಟ್ ಇದೆ ಅದ್ರದ್ದು. ಈಗ ಸಾರ್ವಜನಿಕರು ಪಬ್ಲಿಕ್ ಇವಾಗ ನಿಮ್ಮ ಹತ್ರ ಬರ್ತಾ ಇದ್ದು ಏನು ಉದ್ದೇಶಕ್ಕೆ? ಯಾಕೆ ಅಂಗಡಿ ಸಿಕ್ಕಿಲ್ದಿದ್ದು ನಿಮ್ಮ ಹತ್ರ ಏನು ಸಿಕ್ತಿತ್ತು? ಅದು ಇಲ್ಲಿ ಮಲ್ಲೇಶ್ವರಂಗೆ ಅಂದರೆ ಏನು ಗೊತ್ತಾ, ಬಂದರೆ ಎಲ್ಲ ಐಟಮ್ A to Z ಐಟಮ್ ಸಿಗ್ತಾ ಇತ್ತು. ಪೂಜೆ ಐಟಮ್ ಅದು ಇದು ಎಲ್ಲ, ಬಟ್ಟೆ ಚಪ್ಪಲಿ, ಒಂದೇ ಕಡೆ ಎಲ್ಲ ಐಟಮು ಸಿಗ್ತಾ ಇತ್ತು. ಒಂದು ಬೆಸ್ಟ್ ಪ್ರೈಸ್ಗೆ ಸಿಗ್ತಾ ಇತ್ತು. ಇಲ್ಲಿ ಎಲ್ಲ ಚೀಪ್ ಆ್ಯಂಡ್ ಬೆಸ್ಟ್ಗೆ ಸಿಗ್ತಾ ಇತ್ತು. ಅಲ್ಲ, ಶಾಪಲ್ಲಿ ಸಿಕ್ತಿತ್ತಲ್ವಾ? ಶಾಪಲ್ಲಿ ಎಲ್ಲಿ ಕೊಡ್ತಾರೆ? ಸಾಲ ರೆಂಟೆಲ್ಲ ಕೊಡ್ಕೊಂಡು ನಮ್ಮ ರೇಟಿಗೆ ಅವ್ರು ಕೊಡೋಕ್ಕಾಗುತ್ತಾ? ನೀವು ಎಷ್ಟು ಪರ್ಸೆಂಟ್ ಇಟ್ಕೊಂಡು ನೀವು ಕೊಡ್ತೀರಿ? ಯಾವುದು 20-25 30% ಒಂದು ಐಟಮಲ್ಲಿ ಇಟ್ಟು ಕೊಡ್ತೀವಿ. ಅವರೆಲ್ಲ 70% ಪ್ರಾಫಿಟೇ ತಗೋತಾರೆ. ಸರಿನಾ? ಆ ಥರ. ಪಬ್ಲಿಕ್ ಮೇಲೆ ಯಾರು ಶಾಪರು ಎಷ್ಟು ಪರ್ಸೆಂಟ್ ಹಾಕ್ತಾರೆ ಅವ್ರಿಗೆ? ಶಾಪರು 78% ಪ್ರಾಫಿಟ್ ಹಿಡ್ಕೋತಾರೆ. ಆ ಥರ ಮಾತ್ರ ಪಕ್ಕ ಮಾಡ್ತಿದ್ರಿ ಅಂತೀರಾ? ಹೌದೌದು. ಅದಕ್ಕೋಸ್ಕರ ಜನ ಬರ್ತಾ ಇದ್ರಲ್ಲ. ಇವಾಗ ನೋಡಿ ಜನ ಇದೆಯಾ? ಈ ಥರ ಮಲ್ಲೇಶ್ವರಂ ಈ ಥರ ಇರಲಿಲ್ಲ, ಫುಲ್ ಖಾಲಿ ಹೊಡಿತಾ ಇದೆ. ಅಂಗಡಿಯವರೇ ಹೇಳ್ತಾರೆ 4 ಜನ, ಅಲ್ಲಿ 5 ಕ್ರಾಸಲ್ಲಿ ಎಲ್ಲ 4 ಜನ ಸ್ಟಾಫ್ ಹಿಡ್ಕೊಂಡಿದ್ರು. ಇವಾಗೆಲ್ಲ ಇಬ್ಬಿಬ್ಬರನ್ನೇ ಇಟ್ಕೊಂಡಿದ್ದಾರೆ. ಅವ್ರಿಗೂ ವ್ಯಾಪಾರ ಇಲ್ಲ. ಸ್ಟ್ರೀಟ್ ಶಾಪಿಂಗ್ ಇದ್ರೇ ಇಲ್ಲಿ ನಡೆಯೋದು. ಇಲ್ಲಿ ಮಲ್ಲೇಶ್ವರದ ಕಲೆನೇ ಹೋಗ್ಬಿಟ್ಟಿದೆ. ಅಂದರೆ ಸಾರ್ವಜನಿಕರಿಗೆ ಇದು ಮಾಡಬೇಕಾಗಂತ ಏನಿಲ್ಲ. ಅಂದರೆ ಫುಟ್ಪಾತ್ ದೊಡ್ಡದಾಗಿದ್ದರೆ ಇವಾಗ ನೋಡಿ ಇದು ಇಷ್ಟು ಜಾಗ ಇದೆ, ಸರಿನಾ? ಒಂದು 4 ಅಡಿ ಕೊಟ್ರೇ ಸಾಕು, ಆರಾಮಾಗಿ ವ್ಯಾಪಾರನ ಮಾಡ್ಕೋಬೋದು, ಜನಗಳು ಓಡಾಡ್ಬೋದು. ಈಗ ಗಾಂಧಿ ಬಜಾರಲ್ಲೆಲ್ಲ ಒಂದು ಲೈನ್ ಕೊಟ್ಟಿದ್ದಾರೆ ಅಂತಲ್ಲ? ಹಾಂ, ಒಳ್ಳೆ ವಿಷಯನೇ. ಆ ಥರ ಮಾಡಿದ್ರು ಇದು ಅದೇ ನಾನು ಹೇಳ್ತಾ ಇದ್ದಲ್ಲ, ಸಾರ್ವಜನಿಕರಿಗೂ ಅನುಕೂಲ ಮಾಡಬೇಕು, ವ್ಯಾಪಾರ ಮಾಡೋರಿಗೆ ಅನುಕೂಲ ಮಾಡಿ ಕೊಡಬೇಕು, ಆ ಥರ, ಸರಿನಾ? ಆಮೇಲೆ 2 ಕಡೆ ಹಾಕೋದು, ಚೂರು ಜಾಗನೇ ಇರಲ್ಲ ಹೋಗೋಕ್ಕೆ, ಆ ಥರ ಇದ್ದರೆ ಅಲ್ಲಿ ತೆರವು ಮಾಡಬೇಕು. ಹೌದೌದು, ಆ ಥರ ಇದ್ದರೆ ತೆರವು. ಇವಾಗ ನೋಡಿ ಫುಟ್ಪಾತ್ ಆಗಲೇ ಇದ್ರು ಆ ಕಡೆನೂ ಹಾಕೋದು, ಈ ಕಡೆನೂ ಹಾಕೋದು, ಫುಲ್ ರಶ್ ಮಾಡೋದು, ಚೂರು ನಡೆಯೋಕ್ಕೆ ಆಗಲ್ಲ. ಆ ಥರ ಇದ್ದರೆ ಕಷ್ಟನೇ, ಎಲ್ರಿಗೂ ಬೇಜಾರಾಗುತ್ತೆ. ಯಾರು ಜನನೂ ಬರೋಕ್ಕೆ ಒಂಥರ ಮಾಡ್ತಾರೆ, ಸರಿನಾ? ನಾನು ಹೇಳ್ತಾ ಇರೋದು ಏನಂದರೆ, ಜಾಗ ಎಲ್ಲಿ ಇದೆ ಅಲ್ಲಿ ಸ್ವಲ್ಪ ಒಂದು 4 ಅಡಿ ಜಾಗ ಅವ್ರಿಗೆ ಕೊಟ್ಟು ಮಿಕ್ಕಿದ ಜಾಗ ಸಾರ್ವಜನಿಕ ಕೊಡಲಿ ಅಲ್ಲ, ಆ ಥರ ಹೇಳ್ತಾ ಇರೋದು. ಅವಾಗ ಅವ್ರಿಗೂ ಬರೋಕ್ಕೆ ಈಸಿ ಆಗುತ್ತೆ, ನಮಗೂ ಹೊಟ್ಟೆಪಾಡಿಗೆ ಒಂದು ನಡೆಯುತ್ತೆ. ಅದಕ್ಕೋಸ್ಕರ ಎಲ್ಲಿ ಅದು ನಮಗೆ ಗೊತ್ತಿಲ್ಲ ಮೇಡಮ್, ಅವ್ರು ಹೇಳ್ತಾರೆ ಅಷ್ಟೇ. ಸುಮ್ಮನೆ ಇವಾಗ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ, ಜನ ವಿರೋಧನೂ ಮಾಡ್ತಾ ಇದ್ದಾರಲ್ಲ, ಅವ್ರಿಗೆ ಏನಾದರೂ ಒಂದು ಹೇಳ್ಬೇಕಂತ ಹೇಳ್ತಾ ಇದ್ದಾರೆ ಅಷ್ಟೇ. ಅವ್ರ ಕೈಯಲ್ಲಿ ಆಗಲ್ಲ, ಹೆಂಗೆ ಮಾಡೋಕ್ಕಾಗುತ್ತೆ? ಇವಾಗ ಗಲ್ಲಿನಲ್ಲಿ ಹಾಕಲಿ ಅಂತ ಹೇಳ್ತಾ ಇದ್ದಾರೆ. ಗಲ್ಲಿಗೆ ಹೋದರೆ ಅಲ್ಲಿ ರೆಸಿಡೆನ್ಸಿಗಳಿರುತ್ತೆ, ಹೋಟೆಲ್ಗಳಿರುತ್ತೆ, ಜೆರಾಕ್ಸ್ ಅದು ಇದೆ. ಅವ್ರ ಅಂಗಡಿ ಮುಂದೆ, ಅವ್ರು ಇವಾಗ ಮನೆ ಮುಂದೆ ಎಲ್ಲ ಹಾಕಕ್ಕೆ ಬಿಡ್ತಾರ, ಅಲ್ಲಿ ಜನ ಹೋಗ್ತಾರಾ? ಇಲ್ಲ, ಅದೆಲ್ಲ ಆಗೋಗೋ ವಿಷಯ ಅಲ್ಲ. ಆ ಥರ ಪ್ಲೇಸ್ ಇದ್ದರೆ ಓಕೆ, ಸರಿನಾ? ಅವ್ರು ಮಾಡಿಕೊಟ್ರು ಅದೂ ಓಕೆ. ಇಲ್ಲಾಂದರೆ ಎಲ್ಲಿ ಜಾಗ ಇದೆ ಅಲ್ಲಿ ನಮಗೆ ಸ್ವಲ್ಪ ಜಾಗ ಕೊಟ್ಟರು ಓಕೆ ಅಂತ. ಇವಾಗ ನೋಡಿ, ಇವಾಗ ಹತ್ರ 1 ತಿಂಗಳು ಆಗ್ತಾ ಬಂತು, ಏನಿಲ್ಲ, ಬಿಸ್ನೆಸ್ ಮಾಡೋಕ್ಕಾಗ್ತಾ ಇಲ್ಲ. ಸುಮ್ಮನೆ ಆ ಕಡೆ ಹೊರ್ತಾ ಇದ್ದೀವಿ, ಏನಾದರೂ ಒಂದು ಆಗುತ್ತಾ, ಏನಾದರೂ ಒಂದು ಮುಂದೆ ಮಾಡೋಕ್ಕಾಗುತ್ತಾ ಅಂತ ನೋಡ್ತಾ ಇದ್ದೀವಿ. ಆ ಥರ ಪರಿಸ್ಥಿತಿ. ಇವಾಗ ನಾನು ಒಬ್ಬನೇ ಅಂದರೆ ಇಲ್ಲಿ ಮಲ್ಲೇಶ್ವರಂಗೆ ನೀವು ಒಂದು 1000 ಜನ ಇದ್ದಾರೆ ವ್ಯಾಪಾರಿಗಳು, ಸರಿನಾ? ಎಲ್ರಿಗೂ ಒಟ್ಟಿಗೂ ಇಲ್ಲಿ ಎಫೆಕ್ಟ್ ಆಗಿದೆ. ಅದಕ್ಕೋಸ್ಕರ ಅನುಕೂಲ ಮಾಡಿ ಕೊಡಬೇಕು, ಸರಿನಾ? ಸಾರ್ವಜನಿಕರಿಗೂ ಅನುಕೂಲ ಮಾಡಲಿ, ಆಮೇಲೆ ವ್ಯಾಪಾರ ಮಾಡೋರಿಗೂ ಅನುಕೂಲ ಮಾಡಲಿ ಅಂತ, ಸರಿನಾ? ಇದು ಅಂದರೆ ಶ್ರೀಮಂತರು ಬಡವರ ಮೇಲೆ ದೌರ್ಜನ್ಯ ಮಾಡ್ದಂಗೆ ಆಗ್ತಾ ಇದೆ ಇದು, ಅಷ್ಟೇ, ಬೇರೇನಿಲ್ಲ. ಇವಾಗ ಶೋರೂಮಲ್ಲಿ ಕೂತ್ಕೊಂಡು, ಆಫೀಸ್ಗಳಲ್ಲಿ ಕೂತ್ಕೊಂಡು ರಾಜಕಾರಣಿಗಳು ಅವ್ರಿಗೆಲ್ಲ ಏನು ತೊಂದರೆ ಇಲ್ಲ. ಇವ್ರ ಕಷ್ಟ ನಮ್ಮ ಕಷ್ಟ ನಮಗೇನೆ ಗೊತ್ತಿರುತ್ತೆ, ಸರಿನಾ? ಅವರೆಲ್ಲ ಲಕ್ಷ ಸಂಬಳ ತೊಗೊಂಡಿರ್ತಾರೆ, ಸೋಫಾ ಮೇಲೆ ಕೂತ್ಕೊಂಡು, ಕಾಲು ಮೇಲೆ ಕಾಲು ಹಾಕ್ಕೊಂಡು, ಟೀ ಕಾಫಿ ಕುಡ್ಕೊಂಡು ಮೊಬೈಲಲ್ಲಿ ಕಮೆಂಟ್ ಹಾಕ್ತಾರೆ. ಏನು ಒಳ್ಳೆ ಕೆಲಸ ಮಾಡಿದ್ದೀರಾ, ಕೃಷ್ಣ ಬೈರೇಗೌಡ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ನಮ್ಮ ಕಷ್ಟ ನಮಗೇನೆ ಗೊತ್ತು. ಇವಾಗ ನೋಡಿ
ಕೆಲವರು ಅಜ್ಜಿಗಳೆಲ್ಲ ಬರ್ತಾರೆ ಸಂಜೆ ಟೈಮ್ಗೆ, ಅಂದರೆ ಇವಾಗ ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಾರೆ ನೋಡಿ, ಅವ್ರದ್ದು ಪೇಪರ್, ಕಾರ್ಟೂನು, ಪ್ಲಾಸ್ಟಿಕ್ ಐಟಮ್ ಅಲ್ಲ, ಅದರಿಂದ ತೊಗೊಂಡೋಗಿ ಜೀವನ ಮಾಡೋರು ತುಂಬ ಜನ ಇದ್ದಾರೆ. ಅದೆಲ್ಲ ಅವ್ರಿಗೆ ಗೊತ್ತಾಗಲ್ಲ, ಸರಿನಾ? ನಮ್ಮನ್ನು ನಂಬ್ಕೊಂಡು ಇವಾಗ ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಾ ಇದ್ರಲ್ಲ, ಅವ್ರದ್ದು ವೇಸ್ಟೇಜ್ ಆದಿ ಪೇಪರ್ ಎಲ್ಲ ಕಟ್ಕೊಂಡು ಎಷ್ಟೋ ಅಜ್ಜಿಗಳು 2-3 ಜನ ನಮ್ಮ ಹತ್ರನೇ ಬರ್ತಾಯಿದ್ರು. ಪಾಪ ಅವ್ರಿಗೂ ಏನೂ ಇಲ್ಲ, ಸರಿನಾ? ಇದು ಎಫೆಕ್ಟ್ ಎಲ್ರಿಗೂ ಇದೆ, ಬರೀ ನಮಗೆ ಮಾತ್ರ ಅಲ್ಲ, ಎಲ್ರಿಗೂ ಇದೆ. ಆಟೋದವ್ರಿಗಿದೆ, ಕ್ಯಾಬ್ ಅವ್ರಿಗಿದೆ, ಅಂಗಡಿ ಅವ್ರಿಗಿದೆ, ಫುಟ್ಪಾತ್ ಅವ್ರಿಗಿದೆ, ಕಸ್ಟಮರ್ಸ್ಗೂ ಇದೆ. ಕಸ್ಟಮರು ತುಂಬ ಜನ ಕೇಳ್ತಾರೆ, ಇಲ್ಲಿಗೆ ಬರೋಗೆ ಮನಸ್ಸಿಲ್ಲ, ಇಲ್ಲೆಲ್ಲ ಸ್ಟಾಪ್ ಸ್ಟಿಚಿಂಗ್ ಇಲ್ಲಿ ಇಲ್ಲಲ್ಲ, ಅದಕ್ಕೋಸ್ಕರ ಏನು ನ್ಯೂಸಲ್ಲೆಲ್ಲ ಹೇಳ್ತಾ ಇದ್ದಾರೆ ಇಲ್ಲಿ ಹಾಕಕ್ಕೆ ಬಿಡ್ತಾ ಇಲ್ಲ, ಏನೂ ಇಲ್ಲ ಅಂತ. ಮುಂಚೆ ಅಲ್ಲ ಆ ಥರ ಇರಲಿಲ್ಲ, ಎಲ್ಲ ಸಿಗ್ತಾಯಿತ್ತು ಅಂತ ಕಸ್ಟಮರೇ ಹೇಳ್ತಾರೆ, ನಮ್ಮದು ರೆಗ್ಯುಲರ್ ಕಸ್ಟಮರೇ ಹೇಳ್ತಾರೆ. ಆ ಥರ ಅನುಕೂಲ ಮಾಡಿ ಕೊಡಬೇಕು.